ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ಒಳಗೆ ನೋಡ್ರಿ 3 ಮಂದಿನೂ ಕೂಡಿ ನಾವು ಹೊಂಟಿರೋದು ಕೋಟಿಲಿಂಗೇಶ್ವರ ನೋಡಕ್ಕೆ. ನಾವು ಈಗೊಮ್ಮೆ ನೋಡೇ ಅದನ್ನ ಮೊದಲು ಬೈಕ್ ಮೇಲೆ ಹೋಗಿದ್ವಿ, ಬಟ್ ನಾವು ಅವಾಗ ಈಗ ನೋಡ್ರಿ ಅಪ್ಗ್ರೇಡ್ ಆಗ್ಯಾವ ನಾವು, ಆಮೇಲೆ ರೋಡ್ಸ್ನು ಅಪ್ಗ್ರೇಡ್ ಆಗ್ಯಾವ. ಅವಾಗ ನಾವು ಹೋಗುವಾಗ ರೋಡ್ಸ್ ಬರೋಬ್ಬರಿ ಇದ್ದಿದ್ದಿಲ್ಲ, ಬಟ್ ಈಗ ಫುಲ್ ಮಸ್ತ್ ಹೈವೇ ಐತಿ, ಆರಾಮ್ ಹೊಂಟೇವಿ. ಆಮೇಲೆ ಅಜ್ಜಿನೂ ಹೋದಾರ ಅಂತ ಹೇಳಿ ಅವ್ರಿಗೂ ತೋರ್ಸಾಕಂತ ಹೇಳಿ ಮತ್ತೊಮ್ಮೆ ಹೊಂಟೇವಿ. ಈಗ ಮಸ್ತ್ ಐತದ, ದೊಡ್ಡ ಶಿವಲಿಂಗು ಐತಲ್ಲಿ, ಆಮೇಲೆ ಕೋಟಿ ಲಿಂಗಗಳು ಅದಾವ. ಸೊ ಅದನ್ನೆಲ್ಲ ನೋಡಕಂತ ಹೇಳಿ ಹೊಂಟೇವಿ. ನೀವ್ ಯಾರು ನೋಡಿ ಏಷ್ಯಾದೊಳಗ ದೊಡ್ಡ ಶಿವಲಿಂಗ ಐತಿ. ಸೊ ಅದನ್ನೆಲ್ಲ ನಿಮಗೂ ತೋರಿಸ್ತೇನಂತ. ನೀವು ಯಾರು ಈ ಮೊದಲು ಹೋಗಿರನ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಅಕಸ್ಮಾತ್ ಬೆಂಗಳೂರು ನಿಯರ್ ಇದ್ರಿ ಅಂದ್ರೆ ನೀವು ಹೋಗಿ ಬರ್ರಿ, ಯಾಕಂದ್ರೆ ರೋಡ್ಸ್ನು ಮಸ್ತ್ ಆಗ್ಯಾವ. ಆಮೇಲೆ ಬರೀ 1 ತಾಸು ಸಾಕು ಬೆಂಗಳೂರಿಂದ ಹೋಗಾಕ. ನಮ್ಮ ಮನೆಯಿಂದ ನೋಡ್ರಿ 74 ಕಿಲೋಮೀಟರ್ ಐತಿ. ಸೊ 1 ತಾಸು ಆರಾಮ್ಸೆ ಹೋಗ್ಬೋದು. ನಾವು ತೋರಿಸ್ತೇನೆ ನಿಮಗೂ ಈಗೆಲ್ಲ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನೋಡ್ರಿ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಈ ವಿಡಿಯೋದಾಗ ನೀವು ಮಸ್ತ್ ಶಿವನ ದರ್ಶನ ಮಾಡುವಂತೀರಿ. ಕೋಟಿಲಿಂಗೇಶ್ವರ ಪೂರ ವಿಡಿಯೋ ಇದ್ರಾಗ ಐತಿ. ಸೊ ಈಗ ನೋಡ್ರಿ ನಾವು ಹೊಂಟಿರೋದು ಮಧ್ಯಾಹ್ನ ಆಗೈತಿ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಫುಲ್ ಖಾಲಿ ರೋಡ್ಸ್. ನಾವು 1-2 ವರ್ಷದಿಂದ ಹೋಗಿದ್ವಿ, ಅವಾಗ ಇಷ್ಟು ಚಂದ ರೋಡ್ಸ್ ಆಗಿದ್ದಿಲ್ಲ ನೋಡ್ರಿ. ಈಗ ನೋಡ್ಬೋದು ನೀವು ಮಸ್ತ್ ರೋಡ್ಸ್ ಆಗ್ಯಾವ. ಆಮೇಲೆ ಟ್ರಾಫಿಕ್ನೂ ಇಲ್ಲ, ಎಸ್ಪೆಷಲಿ ಔಟರ್ ರಿಂಗ್ ರೋಡ್ ಮೇಲೆ ಏನು ಹೋಗ್ತೇವಲ್ಲ ಅಲ್ಲಿ ಅಂತೂ ನೋಡ್ರಿ ಟ್ರಾಫಿಕ್ನ ಇರಂಗಿಲ್ಲ. ಆಮೇಲೆ ರೋಡ್ಸ್ ಮಾತ್ರ ಅಗ್ದಿ ಮಸ್ತ್ ಆಗ್ಯಾವ, ನಮಗೆ ಭಾರಿ ಚಲೋ ಅನ್ನಿಸ್ತು ನೋಡ್ರಿ. ಆಮೇಲೆ ಅಜ್ಜಿ ಬಂದಿದ್ರ, ಸೊ ಅಜ್ಜಿಗೂ ತೋರ್ಸೋಣ ಅಂತ ಹೇಳಿ ಹೊಂಟೇವಿ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕಮ್ಮಸಂದ್ರದಾಗ ಇದು ಕೋಟಿಲಿಂಗೇಶ್ವರ ಐತಿ. ಆಮೇಲೆ ಇದು ನೋಡ್ರಿ ವಿಶ್ವವಿಖ್ಯಾತನ ಕೋಟಿಲಿಂಗೇಶ್ವರ ದೇವಸ್ಥಾನ ಇದು. ಈ ದೇವಸ್ಥಾನ ಏನೈತಲ್ಲ 1980 ಸ್ಥಾಪನೆ ಆಗೈತಿ. ಆಮೇಲೆ ಈ ದೇವಸ್ಥಾನದಾಗ 108 ಅಡಿ ಎತ್ತರದ ಬೃಹತ್ ಶಿವಲಿಂಗ ಐತಿ, ಮತ್ತು 35 ಅಡಿ ಎತ್ತರದ ನಂದಿ ವಿಗ್ರಹನೂ ಐತಿ. ನೀವೇನಾರ ಶಿವರಾತ್ರಿ ಎಲ್ಲಿ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಕತ್ತಿದ್ರ ಕೋಟಿಲಿಂಗೇಶ್ವರಕ್ಕೆ ಹೋಗಿ ಬರ್ರಿ, ಅಥವಾ ಆದಿಯೋಗಿನೂ ಬೆಂಗಳೂರಿಂದ ಭಾಳ ಸಮೀಪ ಆಕೈತಿ, ಅಲ್ಲಿ ಹೋಗಿ ಬರ್ರಿ. ಅಕಸ್ಮಾತ್ ನೀವೇನಾರ ಮಧ್ಯಾಹ್ನ ಟೈಮಿಗೆ ಅದು ಹೊಂಟಿದ್ರೆ ಅಂದ್ರೆ ಊಟ ಮಾಡ್ಕೊಂಡು ಹೋಗ್ರಿ, ಯಾಕಂದ್ರೆ ಅಲ್ಲೇ ಯಾವ ಹಂಗೆ ಹೋಟೆಲ್ಸ್ ಇಲ್ಲ, ಪೂರ ಹೈವೇನ ಐತಿ ನೋಡ್ರಿ. ಆಮೇಲೆ ಇಲ್ಲಿ ನೋಡ್ಬೋದು ಒಂದು ಟೋಲ್ ಐತಿ. ಫಸ್ಟ್ ಹೊಸಕೋಟೆ ಟೋಲ್ ಬರ್ತೈತಿ, ಅದಾದಮೇಲೆ ಹೈವೇ ಒಳಗೆ ಇದೊಂದು ಟೋಲ್ ಐತಿ ನೋಡ್ರಿ. 1980 ಇದನ್ನು ಸಾಂಬಶಿವ ಮೂರ್ತಿ ಅವರು ನಿರ್ಮಿಸಿದಾರೆ ನೋಡ್ರಿ. ಇಲ್ಲೇನೈತಲ್ಲ ಕೋಟಿ ಶಿವಲಿಂಗಗಳನ್ನ ಸ್ಥಾಪಿಸೋದೊಂದು ಗುರಿ ಆಗಿತ್ತು. ಭಕ್ತರೈತಲ್ಲ ಅವ್ರವ್ರ ಹೆಸರಿನಾಗ ತಮ್ಮ ಹೆಸರಿನ ಫಲಕದೊಂದಿಗೆ ಶಿವಲಿಂಗಗಳ್ನು ಅಲ್ಲೇ ಇದನ್ನು ಮಾಡ್ಬೋದು, ಅಂದ್ರೆ ಹೊಸದನ್ನು ಪ್ರತಿಷ್ಠಾಪನೆ ಮಾಡ್ಬೋದು ನೋಡ್ರಿ. ಇಲ್ಲೇ ಇದ್ದ ದೇವಸ್ಥಾನದ ಆವರಣದಾಗ ನೋಡ್ರಿ ವಿಷ್ಣು, ಬ್ರಹ್ಮ, ಮಹೇಶ್ವರ, ಅನ್ನಪೂರ್ಣೇಶ್ವರಿ, ಪಂಚಮುಖ ಗಣಪತಿ ಮತ್ತು ಹಲವಾರು ದೇವತೆಗಳ ಸಣ್ಣ ದೇವಾಲಯಗಳ್ನು ಅದಾವಿಲ್ಲೇ. ಇಲ್ಲಿ ನೋಡ್ರಿ ಮಹಾಶಿವರಾತ್ರಿ ದಿವಸ ಅಂತೂ ಲಕ್ಷಾಂತರ ಮಂದಿ ಹೋಗಿ ಬರ್ತಾರೆ. ಆಮೇಲೆ ಅಲ್ಲೇ ಮಸ್ತ್ ಅರ್ಚನೆ ಅದು ಮಾಡ್ತಿರ್ತಾರೆ, ಚಲೋ ಇರ್ತೈತಿ, ಹೋಗಿ ಬರ್ರಿ. ಆಮೇಲೆ ಈ ದೇವಸ್ಥಾನದ ಟೈಮಿಂಗ್ಸ್ ಏನಂದ್ರೆ ಮುಂಜಾನೆ 6ರಿಂದ ರಾತ್ರಿ 9 ಮಟನೂ ಓಪನ್ ಇರ್ತೈತಿ ನೋಡ್ರಿ. ಅಕಸ್ಮಾತ್ ಕಾರ್ನಾಗ ಹೋಗೋಕಾಲ್ದ ಹೆಂಗೆ ಹೋಗೋದು ಅಂತ ಹೇಳಿ ವಿಚಾರ ಮಾಡಕತ್ತಿದ್ರಿ ಅಂದ್ರೆ ನೀವು ಬಂಗಾರಪೇಟೆ ಅಥವಾ ಕೋಲಾರಕ್ಕೆ ನೋಡ್ರಿ ಟ್ರೈನ್ ಮೂಲಕ ಬರ್ಬೋದು. ಅಲ್ಲಿಂದ ನೀವು ಟ್ಯಾಕ್ಸಿ ಅಥವಾ ಬಸ್ ಇರ್ತಾವೆ ಕೋಟಿಲಿಂಗೇಶ್ವರಕ್ಕೆ. ನೀವು ಅನ್ಬೋದು ಈಗೇನಪ್ಪ ಬರೀ ರೋಡ್ ತೋರ್ಸಾಕತ್ತಾಳ ಅಂತ ಹೇಳಿ. ಎಸ್, ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ರಿ ದೇವಸ್ಥಾನ ಬರ್ತೈತಿ. ಯಾಕೆ ನಾನು ನಿಮಗೆ ಕಂಪ್ಲೀಟ್ ಹಿಂಗೆ ರೋಡ್ದು ಹಾಕೇನಪ್ಪ ಅಂದ್ರೆ ನೀವು ಹೋಗಾರ ಇದ್ರಿ ಅಂದ್ರೆ ಒಂದು ಕನ್ಫ್ಯೂಷನ್ ಇರ್ತೈತೆ, ರೋಡ್ ಚಲೋ ಐತೋ ಇಲ್ಲೋ, ಟ್ರಾಫಿಕ್ ಇರ್ತೈತನ ಏನಪ್ಪ ಅಂಥೇಳಿ. ಸೊ ಹಾಗಾಗಿ ರೋಡ್ದು ಕಂಪ್ಲೀಟ್ ಡೀಟೇಲ್ಸ್ ಹಾಕಿ ನಿಮಗೆ. ಆಮೇಲೆ ರೋಡ್ ವ್ಯೂನು ಭಾರಿ ಚಂದ ಐತಿ ನೋಡ್ರಿ, ಎಷ್ಟು ಮಸ್ತ್ ಕ್ಲಿಯರ್ ಅನ್ನಿಸ್ತೈತಿ. ಇನ್ನೊಂದೇನು ವಿಶೇಷತೆ ಅಂದ್ರೆ ಇಲ್ಲೇ ಪ್ರತಿ ವರ್ಷ ನೋಡ್ರಿ ಆಶ್ವಯುಜ ಮಾಸದಾಗ ದಸರೆಯ ಸಂದರ್ಭದಾಗ ರಥೋತ್ಸವ ಮತ್ತು ಜಾತ್ರೆ ನಡಿತೈತಿ. ಅಲ್ಲಿ ನೋಡ್ರಿ ಎಲ್ಲ ಶಿವಲಿಂಗಗಳಿಗೂ ಮಲ್ಲಿಗೆ, ಚೆಂಡು ಅಥವಾ ಕನಕಾಂಬರ, ಕಾಕಡ ಹೂಗಳಿಂದ ಚಂದಂಗೆ ಅಲಂಕಾರನೂ ಮಾಡಿರ್ತಾರೆ.
Baby, don't be sorry for me. Gonna just birth history. You say you're all over me, but I'm the wrong story. Baby, don't be sorry for me. Gonna just birth history. ಅಲ್ಲೇ ಇನ್ನೊಂದು ಟೋಲ್ ಇತ್ತು, ಬಟ್ ನಾವು ಹೋಗಿದಾಗ ಅದು ಸ್ಟಾರ್ಟ್ ಆಗಿದ್ದಿಲ್ಲ, ಈಗ ಸ್ಟಾರ್ಟ್ ಆಗಿರ್ತೈತೆ ಅದು. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಇನ್ನೇನು ದೇವಸ್ಥಾನ ಸಮೀಪ ಇರ್ತಾನೆ ಇಷ್ಟು ದೊಡ್ಡದು ಹನುಮಂತನ ಮೂರ್ತಿ ಐತಿ, ಇಲ್ಲೇ ಚಂದ ಮಾಡಿದ್ರು ನೋಡ್ರಿ. ಸೊ ನಮಗೆ ಇದನ್ನು ನೋಡಿ ಭಾಳ ಚಲೋ ಅನ್ನಿಸ್ತು. ಆಲ್ಮೋಸ್ಟ್ ಬೆಂಗಳೂರು ಸುತ್ತಮುತ್ತ ಇರೋರಂತರೂ ಕೋಟಿಲಿಂಗೇಶ್ವರಕ್ಕೆ ಹೋಗೇ ಬಂದಿರ್ತೀರಿ. ಯಾರು ಹೋಗಿರಿ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇನ್ನೇನು ನೋಡ್ರಿ, ದೇವಸ್ಥಾನ ಸಮೀಪನ ಬಂತು. ಇಂಥ ದೊಡ್ಡದಿಲ್ಲೇ ಕಮ್ಮಾನ್ ಹಾಕ್ಯಾರ ಅವ್ರು. ಚಂದ ಅನಿಸ್ತೈತೆ ನೋಡ್ರಿ. ಯಾಕಂದ್ರೆ ನಾ ಫಸ್ಟ್ ಟೈಮ್ ಹೋದಾಗ ನನಗೆ ಒಂದು ಸ್ವಲ್ಪ ಶಾಕ್ನ ಅನ್ಸುತ್ತೆ, ಏನಪ್ಪ ಇದು ಇಷ್ಟೆಲ್ಲ ಶಿವಲಿಂಗ ಅದಾವ ಅಂತ ಹೇಳಿ. ಆಮೇಲೆ ನಾವು ಅದನ್ನು ಪಿಕ್ಚರ್ದಾಗ ನೋಡ್ತಿದ್ವಿ, ಬಟ್ ರಿಯಲ್ ಆಗಿ ನೋಡೋಕೆ ಭಾಳ ಚಂದ ಅನಿಸ್ತೈತೆ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು, ಸಣ್ಣ ಸಣ್ಣ ಹಿಂಗೆ ಗುಡಿ ಅದಾವ, ಅಲ್ಲಿನೂ ಶಿವನ ಮೂರ್ತಿನೂ ಅದಾವ. ಇಲ್ಲಿ ನೋಡ್ರಿ, ಆಲ್ಮೋಸ್ಟ್ ನಾವೀಗ ಬಂದು ರೀಚ್ ಆದ್ವಿ, ಬೋರ್ಡ್ ಹಾಕಿದ್ರಲ್ಲೇ. ಸೊ ಇನ್ನೇನು ಬಂತು ನೋಡ್ರಿ ದೇವಸ್ಥಾನ. ಒಳಗೆ ಹೋಗಿ ನಿಮಗೆಲ್ಲ ತೋರಿಸ್ತೇನಂತ. ಆಮೇಲೆ ಪಾರ್ಕಿಂಗ್ನು ಇಲ್ಲೇ ರಗಡ ದೊಡ್ಡದನ ಐತಿ. ಸೊ ಪಾರ್ಕಿಂಗ್ದೇನು ಚಿಂತೆ ಇಲ್ಲ ನೋಡ್ರಿ. ನಾವು ನೋಡ್ರಿ ಈಗ ಕೋಟಿಲಿಂಗೇಶ್ವರ ಬಂದು ರೀಚ್ ಆದ್ವಿ. ಇಲ್ಲಿ ಹಿಂದಿಲ್ಲ ಏನು ಕಾಣಿಸತ್ತೈತಲ್ಲ, ಪಾರ್ಕಿಂಗ್ ಏರಿಯಾ ಐತೆ. ಸೊ ಪಾರ್ಕಿಂಗ್ 50 ರೂಪೀಸ್ ಅಲ್ಲ ಪಾರ್ಕಿಂಗ್. ಸೊ ಪಾರ್ಕಿಂಗ್ ಕೊಟ್ಟು ಒಳಗೆ ಬಂದ್ವಿ. ಇಲ್ಲಿ ಓದು ಹಚ್ಚಾರ, ಬೇಕಂದ್ರೆ ತೊಗೋಬೋದು ನೋಡ್ರಿ. ನಾವೀಗ ನೋಡಕ್ಕೆ ಹೊಂಟೀವಿ. ಇಲ್ಲೇ ಹುಡುಗರಿಗೆ ಹಿಂಗೆ ಆಟ ಆಡೋಕೆ ಅದಾವ. ಇಲ್ಲಿ ನೋಡ್ರಿ, ಓದು ಮಾರ್ತಿರ್ತಾರೆ, ಬೇಕಂದ್ರೆ ತೊಗೋಬೋದು. ನೋಡ್ಬೋದು ನೀವು ಇಲ್ಲೇ ಲೈಟಿಂಗ್ ಅದು ಹಾಕಿ ತಯಾರಿ ಮಾಡ್ಕೊಳಕತ್ತಾರ. ನಾವು ಹೋದಾಗ ಅಷ್ಟೇನು ರಶ್ ಇದ್ದಿದ್ದಿಲ್ಲ ನೋಡ್ರಿ. ಗುಡಿಗೆ ಹೋಗೋಕ್ಕಿಂತ ಮೊದಲೇ ಹಿಂಗೆ ಸಾಲ್ಕ ನೋಡ್ರಿ, ಇಲ್ಲೇ ಹೂವು ಆಮೇಲೆ ಎಣ್ಣೆ ಅಂಗಡಿಗಳು ಅದಾವ. ಸಾಲ್ಕ ಹಿಂಗೆ ಫುಲ್ ಅಂಗಡಿಗಳು ಅದಾವ ಇಲ್ಲಿ. ಇನ್ನು ಗುಡಿಗೆ ನಾವು ಹೋಗಿಲ್ಲ, ಬಟ್ ಸ್ಟಾರ್ಟಿಂಗ್ನ ಹಿಂಗೆ ವಿ ಅಂತ ಅಂಗಡಿ ಅದಾವ. ಕಿಡ್ಸ್ ಅದು ಬಂದಾಗ ಸ್ವಲ್ಪ ನಾವು ಅಂಗಡಿನವ್ರ ಕಣ್ಣಾಗಿಂದದು ರೀಡ್ಸ್ ಫಸ್ಟ್ ದರ್ಶನ ಮಾಡಿಸ್ಬೇಕು, ಇಲ್ಲಾಂದ್ರೆ ಇದಕ್ಕೆ ನಿಂತು ಬಿಡ್ತಾರೆ. ಇದು ಗುಡಿಗೆ ಹೋಗೋಕೆ ದರ್ಶನಕ್ಕೆ ಸಣ್ಣ ದಾರಿ ಐತೆ ನೋಡ್ರಿ. ಇಲ್ಲಿ ಇದ್ರಾಗಿಂದ ನಾವು ಒಳಗೆ ಹೋಗ್ಬೇಕು. ಇಲ್ಲಿ ಒಳಗೆ ಹೋಗ್ಬೇಕಂದ್ರೆ ಟಿಕೆಟ್ ಇರ್ತೈತಿ. ಪರ್ ಪರ್ಸನ್ 20 ರೂಪೀಸ್ ಇರ್ತೈತಿ ನೋಡ್ರಿ. ಟಿಕೆಟ್ ತೊಗೊಂಡಿಲ್ಲೇ ಆಮೇಲೆ ಒಳಗೆ ಹೋಗ್ಬೇಕು. ನಾವು ಟಿಕೆಟ್ ತೊಗೊಂಡು ಈಗ ಒಳಗೆ ಏನು ಎಂಟ್ರೆನ್ಸಿಗೆ ಹೋಗ್ತಿರ್ತೇವಲ್ಲ, ಅಲ್ಲಿಂದ ಲಿಂಗು ಚಾಲು ನೋಡ್ರಿ, 1 ಕೋಟಿ ಲಿಂಗ. ಸೊ ಹಿಂಗೆ ಎಂಟ್ರೆನ್ಸಿಂದನ ಲಿಂಗ ಚಾಲು. ಇವನ್ನೆಲ್ಲ ಕೌಂಟ್ನಾಗ ಬರ್ತಾವೆ. ಸ್ಟಾರ್ಟಿಂಗ್ ನಾನು ನಿಮ್ಗೇನು ತೋರಿಸಿದ್ನಲ್ಲ, ಸೊ ನೋಡ್ರಿ ಲಿಂಗ ಎಲ್ಲಿ ನೋಡ್ತಿರಲ್ಲಿ ಬರೀ ಲಿಂಗನ ಅದಾವ. ಇದರೊಳಗಿನ ಲಿಂಗಗಳು ಸಹಸ್ರಲಿಂಗ, 5000, 10,000 ಲಿಂಗ ಒಂದೊಂದು. ಇದರೊಳಗೆಲ್ಲ ಸಣ್ಣ ಸಣ್ಣ ಲಿಂಗ ಸದ್ಯ 90 ಲಕ್ಷ. $5,000, 10,000, 15,000 ಲಿಂಗ ಕೊಟ್ಟು ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ಲಿಂಗ. ಕೇಳಿದ್ರಲ್ಲ ನಮ್ಮ ಯಜಮಾನ್ರು ಏನೇನು ಹಾಕಿದ್ರು ಅಂಥೇಳಿ. ನೀವು ಇಲ್ಲೇ ಲಿಂಗು ಪ್ರತಿಷ್ಠಾಪನೆ ಮಾಡ್ಬೇಕಂತಂದ್ರೆ ಹಿಂಗೆ ಏನು ಲಿಂಗು ಪ್ರತಿಷ್ಠಾಪನೆ ಮಾಡ್ಬೇಕಂದ್ರೆ ಒಂದಕ್ಕೆ 5,000, ಒಂದಕ್ಕೆ 8,000 ಹಿಂಗೆ ಪ್ರೈಸಸ್ ಇರ್ತಾವೆ ನೋಡ್ರಿ. ಇಲ್ಲಿ ನೀವು 1 ಲಕ್ಷ ಕೊಟ್ಟು ನೋಡ್ರಿ, ಪ್ರತಿಯೊಂದು ಲಿಂಗಕ್ಕೂ ಹೆಂಗೆ ಹೂ ಏರ್ಸ್ಯಾರ. ಒಂದು ಲಿಂಗನೂ ಬಿಡ್ದಂಗೆ ಎಷ್ಟು ನೀಟ್ ಕಾಣಿಸಕತ್ತೈತದ. ಹಿಂಗೆ ಗುಡಿ ಅದಾವ, ಸಣ್ಣ ಗುಡಿ ಒಳಗೂ ಇಲ್ಲಿ ನೋಡ್ಬೋದು ನೀವು ಲಿಂಗು ಅದಾವ. ನಾವು ಲಿಂಗು ಎಲ್ಲ ನೋಡ್ಕೊಂತ ಸ್ವಲ್ಪ ಹಂಗೆ ಮುಂದೆ ಬಂದ್ಕೊಳ್ಳಿ. ಇಲ್ಲಿ ಬರೋದು ಬ್ರಹ್ಮ ವಿಷ್ಣು ಮಹೇಶ್ವರ ಗುಡಿ.
ದೇವಸ್ಥಾನದ ಮುಂದೆನ ನೋಡ್ರಿ ಇಲ್ಲೊಂದು ದೊಡ್ಡ ಮರ ಐತಿ. ಏನಾರ ಹಿಂಗೆ ಮನಸ್ನಾಗಿಂದ ಬೇಡ್ಕೊಂಡು ಕರೆ ಆಗೋಬೇಕಂತಂದ್ರೆ ಅಲ್ಲೇ ಹಿಂಗೇನೋ ಕಟ್ತಾರ ನೋಡ್ರಿ. ನಾವೇನು ಅದನ್ನು ಕಟ್ಟಲಿಲ್ಲ, ಬಟ್ ಹಂಗೆ ನಾನು ನಿಮಗೆ ಒಂದು ವಿಡಿಯೋ ಒಳಗೆ ತೋರಿಸೇನಿ. ಆಮೇಲೆ ನೋಡ್ಬೋದು ನೀವು ಇಲ್ಲಿ ಹೋಮಕುಂಡೆಲ್ಲ ಐತಿ, ಸುತ್ತಮುತ್ತ ಫುಲ್ ಬರೀ ಶಿವಲಿಂಗುನ ಅದಾವ. ಚಂದ ಅನ್ನಿಸ್ತೈತೆ ನೋಡ್ರಿ. ಇಲ್ಲಿ ಒಮ್ಮೆ ಡೆಫಿನೆಟ್ಲಿ ವಿಸಿಟ್ ಮಾಡಿರಿ. ನಾವೀಗ ದರ್ಶನ ಮಾಡ್ಕೊಂಡು 108 ಅಡಿ ಶಿವಲಿಂಗಕ್ಕೆ ನೋಡಾಕೊಂತೇವೆ ನೋಡ್ರಿ. ಸೊ ಅದ್ರದ್ದು ದಾರಿ ಇಲ್ಲೈತಿ. ಇಲ್ಲಿ ನೋಡ್ರಿ ನಮಗೆ ಯಾರು ಭೇಟಿ ಆಗ್ಯಾರು, ಆಫ್ ಬೀಟ್ ಟ್ರಾವೆಲ್ದವರು. ಸೊ ಇವರು ಯೂಟ್ಯೂಬರ್ಸ್. ನಮಗೆ ಅಲ್ಲೇ ದೇವಸ್ಥಾನದಾಗ ಭೇಟಿ ಆದರು. ಅವ್ರ ವಿಡಿಯೋ ನೀವೇನಾರು ನೋಡ್ತೀರಣ ಅಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಎಲ್ಲ ದೇವಸ್ಥಾನದ ಒಳಗೆ ವಿಡಿಯೋ ಎಲ್ಲ ಇದ್ದಿದ್ದಿಲ್ಲ. ಸೊ ಹಾಗಾಗಿ ನಾನು ನಿಮಗಿಲ್ಲೇ ಹೊರಗಿಂದನೇ ತೋರ್ಸೇನಿ ನೋಡ್ರಿ. ನೀವು ಕೋಟಿಲಿಂಗೇಶ್ವರ ಹೋಗೋ ಪ್ಲ್ಯಾನ್ ಮಾಡಿದ್ರಿ ಅಂದ್ರೆ ಒಂದು ಮುಂಜಾನೆರ ಹೋಗ್ರಿ, ಇಲ್ಲ ಮಧ್ಯಾಹ್ನ ಮ್ಯಾಗಿಂದಾರ ಹೋಗ್ರಿ. ಇಲ್ಲ ಏನಾಕೈತಂದ್ರೆ ಭಾಳ ಮಧ್ಯಾಹ್ನ ಹೋದ್ರಿ ಅಂದ್ರೆ ರಣಾರಣ ಬಿಸಿಲಿಗೆ ನಿಮ್ಗೆ ಅಡ್ಡಾಡಕ್ಕೆ ಆಗಂಗಿಲ್ಲ ನೋಡ್ರಿ. ಸ್ವಲ್ಪ ತಂಪತ್ನ್ಯಾಗ ಹೋದ್ರಿ ಅಂದ್ರೆ ನೋಡಕ್ಕೆ ಆರಾಮ್ಸೆ ಟೈಮ್ ಸಿಗ್ತೈತಿ. ಆಮೇಲೆ ಆರಾಮ್ ನೋಡ್ಬೋದು ನೀವು, ರಣಾರಣ ಬಿಸಿಲಿಂದ ಚಿಂತಿರಂಗಿಲ್ಲ. ಇಲ್ಲಿ ನೋಡ್ಬೋದು ನೀವು ಎಷ್ಟು ದೊಡ್ಡದು ನಂದಿ ವಿಗ್ರಹ ಐತಂತ ಹೇಳಿ. ರಿಯಲ್ ಆಗಿ ನೋಡಕ್ಕೆ ಭಾರಿ ಅನ್ನಿಸ್ತೈತೆ ನೋಡ್ರಿ. ಅಜ್ಜಿ ಮೊಮ್ಮಗನ್ ನೋಡ್ರಿ ಫೋಟೋ ಶೂಟ್ ಆಗತ್ತೈತಿಲ್ಲ. ಮೊಮ್ಮಗಂದೇನಿಲ್ಲ, ಅಜ್ಜಿದ ಫೋಟೋ ಮೊಮ್ಮಗ ತೆಗಿಯಾಕತ್ತಿದ್ರು. ಅವ್ರಿಗೂ ಒಂದು ಮಸ್ತ್ ಮೆಮೊರಿ ಅಲ್ಲ ಇದು. ನೂರ 8 ಅಡಿ ಶಿವಲಿಂಗ ನೋಡ್ರಿ. ಇದು ಎಷ್ಟು ಚಂದ ಐತಿ, ಎಷ್ಟು ಚಂದ ಕಟ್ಟ್ಯಾರ. ಇದನ್ನೆಲ್ಲ ನೋಡಿ ನಮ್ಮ ಅಜ್ಜಿ ಭಾಳ ಖುಷಿ ಪಟ್ರು. ಸೊ ಅವ್ರಿಗೆ ನಾವಂತೂ ನೋಡಿದ್ವಿ, ಅವ್ರಿಗೆ ತೋರ್ಸಾಕಂತಲೇ ನಾವಿಲ್ಲೇ ಕರ್ಕೊಂಡ್ಬಂದಿದ್ವಿ. ಇಲ್ಲಿ ನೋಡ್ಬೋದು ನೀವು ನಂದಿ ಎಷ್ಟು ದೊಡ್ಡದೈತಿ. ಎಲ್ಲಿ ನೋಡಿದಲ್ಲಿ ಲಿಂಗುನ ಅದಾವೆ. ಯಾಕಂದ್ರೆ ಇದು ಕೋಟಿಲಿಂಗೇಶ್ವರ. ಆಮೇಲೆ ಹಿಂದೆ ನೋಡ್ರಿ ದೊಡ್ಡದ ಲಿಂಗು, ಈಶ್ವರ ಲಿಂಗು. ಇಲ್ಲಿ ನೋಡ್ಬೋದು ನೀವು ಲಿಂಗು ಮೇಲೆ ಸಾಲ್ಕನ್ ನೋಡ್ರಿ. ಇಲ್ಲಿ ಗಿಳಿಗಳು ಕುಂತಾವು, ಲೈನ್ ಹಚ್ಚಿ ಕುಂತಿತ್ತು ನೋಡ್ರಿ ಅವು. ಇಲ್ಲಿ ನೋಡ್ಬೋದು ನೀವು ಈ ಲಿಂಗುನ ಪ್ರತಿಷ್ಠಾಪನೆ ಮಾಡಿದವರು ಜಯಲಲಿತಾ ಅವರು. ಹಿಂಗೆ ಸುಮಾರಷ್ಟು ಮಂದಿ ಮಾಡ್ಯಾರ ಇಲ್ಲಿ. ಇದನ್ನು ಯಾರು ಮಾಡ್ಯಾರಂದ್ರೆ ರಜನಿಕಾಂತ್ ಅವ್ರು ಮಾಡ್ಯಾರ ನೋಡ್ರಿ ಲಿಂಗು ಪ್ರತಿಷ್ಠಾಪನೆ. ಆಮೇಲೆ ಇದನ್ನು ಕಮಲ್ ಹಾಸನ್ ಅವ್ರು ಮಾಡ್ಯಾರ. ಅಜ್ಜಿನೂ ನೋಡ್ರಿ ಇಲ್ಲಿ ಎಲ್ಲ ಕ್ಲೀನಾಗಿ ನೋಡ್ಕೊತ ಏನು ಬರ್ದಾರಂತ ಓದ್ಕೊಂತ ಎಲ್ಲನೂ ಎಕ್ಸ್ಪ್ಲೋರ್ ಮಾಡಕತ್ತಾರ. ಇಲ್ಲಿ ನೋಡ್ಬೋದು ನೀವು ಹಿಂಗೆ ಎಷ್ಟು ಗುಡಿಗಳು ಅದಾವ ಅಂತ ಹೇಳಿ. ಇಲ್ಲಿ ಇನ್ನೊಂದು ನಂದಿ ಐತಿ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು ಎಲ್ಲ ದೇವಿಗಳು ಅದಾವಿಲ್ಲಿ. ಸೊ ಫಸ್ಟ್ ಸ್ಟಾರ್ಟ್ ಆಗುದ ಓಂ ಶ್ರೀ ಶೃಂಖಲಾ ದೇವಿ. ಆಮೇಲೆ ಇಲ್ಲಿ ಏನೈತಂದ್ರೆ ಓಂ ಶ್ರೀ ಮಹಾಕಾಲಿ ದೇವಿ. ಹಿಂಗೆ ಸಾಕಷ್ಟು ದೇವಿ ಗುಡಿನೂ ಅದಾವಿಲ್ಲಿ. ಒಂದೆರಡು ಅಂತಲ್ಲ, ಹಿಂಗೆ ಸುಮಾರಷ್ಟು ದೇವಿ ಗುಡಿಗಳು ಮಾಡ್ಯಾರ ನೋಡ್ರಿ. ಇಲ್ಲಿ ಎಲ್ಲ ಥರದ್ದು ದೇವ್ರದ್ದು ಗುಡಿಗಳು ಅದಾವಿಲ್ಲಿ. ನಾವು ಹೊರಗೆ ಹೋಗೋಕ್ಕಿಂತ ಮುಂಚೆನ ಇಲ್ಲಿ ಮತ್ತು ಇನ್ನೊಂದು ಸ್ವಲ್ಪ ಗುಡಿಗಳು ಅದಾವ. ನೋಡ್ಬೋದು ನೀವು ಎಷ್ಟೊಂದು ಗುಡಿ ಅದಾವ ಅಂತ ಹೇಳಿ. ನಾವು ದರ್ಶನ ಎಲ್ಲ ಮಾಡಿ ಬಂದ್ಮೇಲೆ ನೋಡ್ಬೋದು ನೀವು ಫುಲ್ ಮಸ್ತ್ ಅಂಗಡಿಗಳು ಅದಾವ ಶಾಪಿಂಗ್ ಮಾಡೋಕ್ಕೆಲ್ಲ.
ನಾವು ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದ್ವಿ. ಇಲ್ಲಿ ಚಾಟ್ಸ್ ಅಂಗಡಿ ಅದು ಅದಾವ ನೋಡ್ರಿ. ನಮಗೆ ಪಾನಿಪುರಿ ಅಂದರೆ ಫಸ್ಟ್ ಆಫ್ ಆಲ್ ಸೇರ್ತೈತಿ. ಅದ್ರಾಗ ಈಗ ನಾವು ಬಂಗಾರಪೇಟೆ ಸಮೀಪ ಹೋಗ್ಯವ ಅಂಥೇಳಿ ಬಂಗಾರಪೇಟೆ ಪಾನಿಪುರಿ ಟ್ರೈ ಮಾಡತ್ತೇವಿ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಪಾಪ ಇವ್ರು ಎಷ್ಟೊತ್ತು ಹಿಂಗೆ ಪೇಂಟ್ ಹಚ್ಕೊಂಡು ನಿಂತಿರ್ತಾರಂಥೇಳಿ. ನಾವೀಗ ಕೋಟಿಲಿಂಗೇಶ್ವರ ನೋಡ್ಕೊಂಡ್ವಿ. ಅಲ್ಲೇ ಮಸ್ತ್ ಬಂಗಾರಪೇಟೆ ಪಾನಿಪುರಿ ತಿಂದೆ, ಕಬ್ಬಿನ ಹಾಲು ಕುಡಿದು ಈಗ ಹೊಂಟಿರೋದು ಬಂಗಾರ ತಿರುಪತಿ ದೇವಸ್ಥಾನಕ್ಕೆ ನೋಡ್ರಿ. ಕೋಟಿಲಿಂಗೇಶ್ವರದಿಂದ ಅದಿರೋದು 9.8 ಕಿಲೋಮೀಟರ್ಸ್. ಸೊ 10-15 ಮಿನಿಟ್ಸ್ನಾಗ ಈಗ ರೀಚ್ ಆಗ್ತೇವಲ್ಲಿ. ನಾವು ಗುಡಿಗೆ ಹೋಗೋಕ್ಕಿಂತ ಎಂಟ್ರೆನ್ಸಿಗೆ ನೋಡ್ಬೋದು ನೀವು ಹೂಕಾಯಿ ಅಂಗಡಿ ಅದಾವ, ಆಮೇಲೆ ಸುಣ್ಣೂರಿ ಅದಾವ, ಸುಮಾರಷ್ಟು ಅಂಗಡಿ ಅದಾವ. ಇದು ನೋಡ್ರಿ ಗುಡಿ ಗೋಪುರ. ನಾವು ಹೋದಾಗಲ್ಲೇ ಪೇಂಟಿಂಗ್ ಅದು ನಡೆಯಕತ್ತಿತ್ತು ನೋಡ್ರಿ ಗೋಪುರದ್ದು. ಬಟ್ ಈಗೆಲ್ಲ ಚಲೋ ಆಗಿರ್ತೈತಲ್ಲ. ಆಮೇಲೆ ಈ ದೇವಸ್ಥಾನದ ಗೋಪುರನ ಭಾರಿ ಚಂದ ಐತಿ ನೋಡ್ರಿ ನೋಡಕ್ಕೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಪುಷ್ಕರ್ಣಿನೂ ಐತಿ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಸುಮಾರಷ್ಟು ಮೆಟ್ಲಾನು ಅದಾವಿಲ್ಲಿ. ಎಷ್ಟು ಚಂದ ಪೇಂಟ್ ಮಾಡ್ಯಾರ ನೋಡ್ರಿ, ಒಂದೊಂದು ಡಿಟೇಲಿಂಗ್ ನೋಡ್ರಿ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚಂದ ಮಾಡ್ಯಾರ. ಬಂಗಾರ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಾಲಯ. ನಾವೀಗ ದೇವಸ್ಥಾನ ಒಳಗೆ ಹೊಂಟೇವೆ ನೋಡ್ರಿ. ಅಲ್ಲೇ ಹೋಗಾಕ 80 ಮೆಟ್ಲಾದವ. ಹಾಗಾಗಿ ನಾವು ಅಜ್ಜಿನ ಇಲ್ಲೇ ಕುಂದರ್ಸಿ ಮ್ಯಾಲೆ ಹೊಂಟೇವಿ. ಆಮೇಲೆ ಮ್ಯಾಲೆ ಹೋಗುವಾಗ ನೋಡ್ರಿ ಅಲ್ಲೇ ಗುಡ್ದಾಗ ಸಣ್ಣ ಸಣ್ಣ ಹಿಂಗೆ ದೇವಸ್ಥಾನ ಅದಾವ. ಭಾರಿ ಚಂದ ಐತೆ ನೋಡ್ರಿ. ಬಟ್ ಏಜ್ ಆದವ್ರಿಗದು ಹತ್ತಕ್ಕೆ ಆಗಂಗಿಲ್ಲ. ಅವ್ರನ್ನ ಕುಂದರ್ಸಕ್ಕೆ ತೆಳಗಲ್ಲೇ ಸಿಟ್ಟಿಂಗ್ ಏರಿಯಾ ಅಂತ ಐತಿ. ಸೊ ಅಲ್ಲಿ ಕುಂದರ್ಸಿ ನೀವು ಮ್ಯಾಲೆ ಹೋಗಿ ಬರ್ಬೋದು. ಭಾರಿ ಎತ್ತರಕ್ಕೆ ದೇವಸ್ಥಾನ ಐತಿ ಅಲ್ಲಿ. ಬಟ್ ವಿಡಿಯೋ ಶೂಟ್ ಅಲಾವ್ ಇದ್ದಿದ್ದಿಲ್ಲ ನೋಡ್ರಿ. ನಾವು ಅಲ್ಲೇ ದರ್ಶನ ಮಾಡ್ಕೊಂಡ ಈಗ ವಾಪಸ್ ಹೊಂಟ್ವಿ. ಕ್ಲಿಯರ್ ಕಾಣಕತ್ತಿ. ಇಲ್ಲಿ ಕಾಣಕತ್ ನೋಡಜ್ಜಿ ಕ್ಲಿಯರ್ ಆಗಿ. ವಾಪಸ್ ಹೋಗ್ಬೇಕಾದ್ರೂ ಹಿಂಗೆ ಕಾಣಿಸ್ತೈತಿ ನೋಡ್ರಿ ಬಂಗಾರ ತಿರುಪತಿಯಿಂದ. ನಾವು ಕೋಟಿಲಿಂಗೇಶ್ವರ ಆಮೇಲೆ ಬಂಗಾರ ತಿರುಪತಿ ದೇವಸ್ಥಾನ ನೋಡ್ಕೊಂಡು ಈಗ ವಾಪಸ್ ಹೊಂಟ್ವಿ ನೋಡ್ರಿ. ವ್ಯೂ ಮಸ್ತ್ ಇತ್ತು. ದೇವಸ್ಥಾನನೂ ಏನು ಗದ್ಲಿದ್ದಿದ್ದಿಲ್ಲ. ಆರಾಮ್ ದರ್ಶನ ಮಾಡ್ಕೊಂಡು ಮಸ್ತಂಗೆ ನೋಡ್ಕೊಂಡು ವಾಪಸ್ ಹೊಂಟ್ವಿ. ಅಜ್ಜಿನೂ ಭಾಳ ಖುಷಿ ಪಟ್ರು ಅದನ್ನೆಲ್ಲ ನೋಡಿ. ಯಾಕಂದ್ರೆ ಫಸ್ಟ್ ಟೈಮ್ ನೋಡಾಕತ್ತಿದ್ರು ಅವರು. ಸೊ ಹಂಗಾಗಿ ಅವ್ರಿಗೂ ಭಾಳ ಖುಷಿ ಅನ್ನಿಸ್ತು. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ಶಿವರಾತ್ರಿಗೆ ನೀವೆಲ್ಲೆಲ್ಲಿ ಹೊಂಟಿರಿ, ಯಾವ ದೇವಸ್ಥಾನಕ್ಕೆ ಹೊಂಟಿರಿ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇನ್ನೇನು ನೋಡ್ರಿ ಬೆಂಗಳೂರು ಸಮೀಪ ಬಂದಂಗನ ಟ್ರಾಫಿಕ್ ಚಾಲು. ಎಸ್ಪೆಷಲಿ ಸ್ಯಾಟರ್ಡೆ ಅಂತೂ ಹೇಳೋದೇ ಬೇಡ, ಅಷ್ಟು ಟ್ರಾಫಿಕ್ ಇರ್ತೈತಿ. ನಮಗಂತರೂ ಹೊಸಕೋಟೆಯಿಂದನ ಟ್ರಾಫಿಕ್ ಚಾಲೂನ ಆತ. ಸೊ ಮನೆ ಮಟನೂ ರೀಚ್ ಆಗೋ ಮಟನೂ ಟ್ರಾಫಿಕ್ ಇತ್ತ ನೋಡ್ರಿ. ನೋಡಿದ್ರಲ್ಲ ನೀವು ಬೆಂಗಳೂರು ಹೊರಗೆ ಒಟ್ಟ ಟ್ರಾಫಿಕ್ ಇಲ್ಲ ಏನಿಲ್ಲ. ಬಟ್ ಯಾವಾಗ ಬೆಂಗಳೂರು ಎಂಟರ್ ಆಕೇವಿ ಎಸ್ಪೆಷಲಿ ಸ್ಯಾಟರ್ಡೆ ಭಾಳ ಗದ್ಲಿರ್ತೈತಿ ನೋಡ್ರಿ. ಹಂಗೆ ಕಾರ್ ಒಯ್ಯೋದ ಬ್ಯಾಡ ಅನಿಸ್ಬಿಡ್ತೈತಿ. 3 ಕಿಲೋಮೀಟರ್ 25 ನಿಮಿಷ ತೋರ್ಸಾತೈತಿ. ಫುಲ್ ರೆಡ್ ಐತಿ. ಏನೆಷ್ಟು ಟ್ರಾಫಿಕ್ ಆಗಿತ್ತು ಗೊತ್ತಿಲ್ಲ. ಇಷ್ಟೋ ತನಕ ಫುಲ್ ಆರಾಮ್ ಬಂದ್ವಿ. ಬಟ್ ಇಲ್ಲಿ ನೋಡ್ರಿ ನಮ್ಮ ಮನೆ ಸಮೀಪ ಬಂದಂಗೆ ಫುಲ್ ಟ್ರಾಫಿಕ್. ಆಮೇಲೆ ನಾವು ಹೋಟೆಲ್ಗೆ ಹೋಗಿ ನಾಷ್ಟ ಮಾಡ್ಕೊಂಡು ಮನೆಗೆ ಹೋದ್ವಿ. ಈ ವಿಡಿಯೋ ನಿಮಗೆಲ್ಲ ಸೇರೈತೆ ಅನ್ಕೋತೇನೆ. ಸೇರಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನನ್ನ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಚಲೋ ಚಲೋ ಕಂಟೆಂಟ್ ಹಾಕಿರ್ತೇನಂತ. ಥ್ಯಾಂಕ್ ಯು. ಬಾಯ್ ಬಾಯ್.